ಜೈ ಹಿಂದ್. ಆತ್ಮೀಯ ಭಾವಿ ಅಗ್ನಿವೀರರೇ, ಈಗ ನೀವು ನೋಡುತ್ತಿರುವ ದೃಶ್ಯ ಬೀದರ್ನಲ್ಲಿ ನಡೆಯತಕ್ಕಂಥ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಾಗಿ ಈಗ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು 2ನೇ ದಿನದ ಫಸ್ಟ್ ಬ್ಯಾಚಿನ ವಿಡಿಯೋ. ಇದು ಇಂದು ಬೆಳಗ್ಗೆ ಮುಂಜಾನೆ 5:45ಕ್ಕೆ ರನ್ನಿಂಗನ್ನು ಬಿಟ್ಟರು. ಕತ್ತಲಲ್ಲಿ ಇರುವುದರಿಂದ ವಿಡಿಯೋ ಸರಿಯಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆದರೂ ಸಹಿತ ನಾವು ಟೈಮನ್ನು ಹಚ್ಚಿದ್ವಿ. ನೀವು ಟೈಮನ್ನು ನೋಡಿದರೆ ರನ್ನಿಂಗನ್ನು ಯಾವ ರೀತಿ ಓಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ಬೋದು. ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆದರೂ ಸಹಿತ ಕತ್ತಲಿರೋದ್ರಿಂದ ಟೈಮ್ ಹಚ್ಚಿದ್ವಿ. ಟೈಮ್ ಮೇಲೆ ನೀವು ಸ್ವಲ್ಪ ಕಾಣಿಸ್ತದೆ, ಪೂರ್ಣ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಲೈಟ್ ಬೆಳಕಿರೋದ್ರಿಂದ ಅಲ್ಲಿ ಕ್ಯಾಮ್ರಾಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ರನ್ನಿಂಗ್ ಮಾಡ್ತಾಯಿದ್ದಾರೆ. ಟೈಮನ್ನು ನಾವು ನೋಡ್ಬೋದು. ಇಲ್ಲಿ ಟೈಮಿಗೆ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ನೋಡಿರಿ ಎಷ್ಟು ಟೈಮ್ದಾಗ ಬರ್ತಾರೆ. ಫಸ್ಟ್ ರೌಂಡ್ ನೀವು ನೋಡಿರಪ್ಪ ಅಂದ್ರೆ ಟೈಮಿಂಗ್ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಪಾಸ್ ಆಗೋದು ಟೈಮಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳಿಗೆ ಗಮನಿಸಬೇಕು. ನೋಡಿರಿ, ಫಸ್ಟ್ನೇದು 1 ನಿಮಿಷ 3 ಸೆಕೆಂಡ್ನಲ್ಲಿ ಫಸ್ಟ್ ರೌಂಡನ್ನು ಕಂಪ್ಲೀಟ್ ಮಾಡಿ 2ನೇ ರೌಂಡನ್ನು ಓಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಗಮನಿಸಬೇಕು. ಭಾಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಸರ್ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡಿ, ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡಿ ಅಂತ. ನಿಮ್ಗೆ ಗೊತ್ತಿರಲಿ, ಒಂದು ಬಾಂಡನ್ನು ತೊಗೋಬೇಕು. ಫಸ್ಟ್ ಪಾರ್ಟಿ ನೀವು, ಸೆಕೆಂಡ್ ಪಾರ್ಟಿ ಅಗ್ನಿವೀರ ಇಂಡಿಯನ್ ಆರ್ಮಿ ಅಂತ. ಆಮೇಲೆ ನೀವು ಹಾಲ್ ಟಿಕೆಟನ್ನು ಏನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಅದರ ಕೆಳಗಡೆನೇ ಏನು ಕೊಟ್ಟಾರಪ್ಪ ಅಂದ್ರೆ ವೆಬ್ಸೈಟ್ನಲ್ಲಿ ಅದರ ಫಾರ್ಮೇಟನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಬಾಂಡನ್ನು ತಯಾರು ಮಾಡಬೇಕು ಫಾರ್ಮೇಟನ್ನು ಕೊಟ್ಟಿದ್ದಾರೆ. ಆ ಫಾರ್ಮೇಟ್ ಪ್ರಕಾರ ಸರಿಯಾಗಿ ನೀವು ಬಾಂಡನ್ನು ತಯಾರು ಮಾಡಿ ಆಮೇಲೆ ವಕೀಲರ ನೋಟ್ರಿ ಹತ್ರ ಹೋಗಿ ಅದನ್ನು ನೋಟ್ರಿ ಮಾಡಿಸ್ಬೇಕು. ನಿಮ್ಮ ಸಮೀಪದ ನ್ಯಾಯಾಲಯಕ್ಕೆ ಹೋದರೆ ಅಲ್ಲಿ ನೋಟ್ರಿಗಳು ಸಿಗ್ತಾರೆ. ಅಲ್ಲಿ ನೋಟ್ರಿ ಅವ್ರನ್ನ ಭೇಟಿಯಾಗಿ ನೋಟ್ರಿ ಮಾಡಿಸ್ಕೊಂಡು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನೀವು ಹಾಲ್ ಟಿಕೆಟ್ನಲ್ಲಿ ಏನೇನು ಡಾಕ್ಯುಮೆಂಟ್ ಕೇಳಿದ್ದಾರೆ ಎಲ್ಲ ಸರಿಯಾಗಿ ತೆಗೆದುಕೊಂಡು ಹೋಗಬೇಕು. ಎಲ್ಲ ಒರಿಜಿನಲ್ ಇರಬೇಕು. ಅದರ ಜೊತೆ 2 ಸೆಟ್ ಜೆರಾಕ್ಸ್ ಇರಬೇಕು. ಆಮೇಲೆ ಫೋಟೋ ಆಯಿತು, ಆಧಾರ್ ಕಾರ್ಡ್ ಆಯಿತು, ಅಡ್ಮಿಟ್ ಕಾರ್ಡ್ ಆಯಿತು, ಪ್ರತಿಯೊಂದನ್ನು ಕರೆಕ್ಟಾಗಿ ನೀವು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಅಪ್ಡೇಟ್ ಬಗ್ಗೆ ಸಂಪೂರ್ಣ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಿಡ್ತೀನಿ. ಇದು ಮುಂಜಾನೆ ಬೆಳಗ್ಗೆ ಬಿಟ್ಟಂಥ ಇದು 2ನೇ ರೌಂಡ್. ಈಗ ಓಡ್ತಾ ಇರೋದು 2ನೇ ರೌಂಡು. ನೀವು ಗಮನಿಸಬೇಕಿಲ್ಲಿ 2ನೇ ರೌಂಡು ಸ್ವಲ್ಪ ಕಾಣಿಸ್ತಾ ಇದ್ದಾರೆ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆದರೂ ಸಹಿತ ನಾನು ಟೈಮನ್ನು ಹೇಳ್ತಾ ಇದ್ದೀನಿ. ಟೈಮ್ ಕಡೆ ನೀವು ಲಕ್ಷ್ಯ ಕೊಡ್ಬೋದು. 2ನೇ ರೌಂಡ್ ಎಷ್ಟು ಟೈಮ್ದಾಗ ಓಡ್ತಾರೆ. ಫಸ್ಟ್ನೇದ ನೋಡಿರಿ 2:30 2:30 2ನೇ ರೌಂಡು ಕಂಪ್ಲೀಟಾಗಿ 3ನೇ ರೌಂಡನ್ನು ಓಡ್ತಾ ಇದ್ದಾರೆ. ಈಗ ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಇದು ಜಿಲ್ಲಾ ಕ್ರೀಡಾಂಗಣ ಇರುವುದರಿಂದ ಇಲ್ಲಿ ಕರೆಕ್ಟಾಗಿ 400 ಮೀಟ್ರು ಟ್ರ್ಯಾಕ್ ಇದೆ. ಯಾಕಂದರೆ ಪ್ರತಿ ವರ್ಷ ಜಿಲ್ಲಾ ಆಟಗಳು ಸಹಿತ ಇಲ್ಲಿ ನಡೀತವೆ. ಇಲ್ಲಿ 4 ರೌಂಡ್ ಓಡಿದರೆ 1600 ಮೀಟ್ರ್ ಆಗ್ತದೆ. ನೀವು ಗಮನಿಸಬೇಕು. ಇಲ್ಲಿ 1600 ಮೀಟ್ರ್ ರನ್ನಿಂಗನ್ನು 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಫಸ್ಟ್ ಗ್ರೂಪು, 5:30ರಿಂದ 5:45 ಒಳಗೆ ಓಡಿದರೆ ಸೆಕೆಂಡ್ ಗ್ರೂಪು. ಈ ರೀತಿ 2 ಗ್ರೂಪ್ಗಳನ್ನು ಮಾತ್ರ ಮಾಡ್ತಾರೆ. ಅಭ್ಯರ್ಥಿಗಳಿಗೆ ಗೊತ್ತಿರಲಿ ನಿಮಗಿಲ್ಲಿ. ಇಲ್ಲಿ ರನ್ನಿಂಗ್ ಆದಮೇಲೆ ಜಿಗ್ಜಾಗ್ ನಡಿಗೆ, ಆಮೇಲೆ ಪ್ಲಪ್ಸು, ಲಾಂಗ್ ಜಂಪ ಇವೆಲ್ಲ ಆದಮೇಲೆ ಹೈಟು, ವೆಯ್ಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಇದು ಮುಗಿದ ಮೇಲೆ ಇವೆಲ್ಲ ನೀವು ಫಿಟ್ ಆಗಿದ್ರೆ ನೆಕ್ಸ್ಟ್ ಏನಿರ್ತದೆ ಅಂದರೆ ಮೆಡಿಕಲ್ ಇರ್ತದೆ. ಇವೆಲ್ಲಗಳನ್ನು ಸಹಿತ ಇಲ್ಲೇ ಚೆಕ್ ಮಾಡ್ತಾರೆ. ಇದೇ ಗ್ರೌಂಡ್ನಲ್ಲಿ ಚೆಕ್ ಮಾಡ್ತಾರೆ. ನೀವು ಮೆಡಿಕಲ್ ಫಿಟ್ ಆದರೆ ಅಂದರೆ ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ಹಾಲ್ ಟಿಕೆಟನ್ನು ಕೊಡ್ತಾರೆ. ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಈಗ ಓಡ್ತಿರೋದು 3ನೇ ರೌಂಡು. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡಿದರೆ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಅಂದರೆ ನಾಳೆ ವಿಡಿಯೋದಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡುತ್ತೇನೆ. ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಅಭ್ಯರ್ಥಿಗಳಿಗೆ 3ನೇ ರೌಂಡ್ ನೋಡಿರಿ ಓಡ್ತಾ ಇದ್ದಾರೆ. 3ನೇ ರೌಂಡು ಗಮನಿಸಬೇಕು. 3ನೇ ರೌಂಡು ಓಡ್ತಾ ಇದ್ದಾರೆ. ನೋಡಿರಿ ಸಮೀಪ ಬರ್ತಾ ಇದ್ದಾರೆ. 3ನೇ ರೌಂಡು ಟೈಮನ್ನು ಹಚ್ಚಿದ್ವಿ. ಟೈಮ್ ಭಾಳ ಇಂಪಾರ್ಟೆಂಟ್. ನೀವು ಟೈಮನ್ನು ನೋಡ್ತಾ ಇರಬೇಕು. 3ನೇ ರೌಂಡ್ ನೋಡಿರಿ 3ನೇ ರೌಂಡು 4 ನಿಮಿಷ 1 ಸೆಕೆಂಡಿಗೆ 3ನೇ ರೌಂಡನ್ನು ಕಂಪ್ಲೀಟ್ ಮಾಡಿ 4ನೇ ರೌಂಡನ್ನು ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಓಡ್ತಾ ಇರೋದು ಲಾಸ್ಟ್ ರೌಂಡ್ ಇದ್ದಾರೆ. ಅಭ್ಯರ್ಥಿಗಳು ಮಿನಿಮಮ್ 300ರಿಂದ 350 400ವರೆಗೆ ಪ್ರತಿ ಬ್ಯಾಚಿನಲ್ಲಿ ಇಲ್ಲಿ ಅಭ್ಯರ್ಥಿಗಳನ್ನ ರನ್ನಿಂಗ್ ಬಿಡ್ತಾ ಇದ್ದಾರೆ. ಸಾಕಷ್ಟು ಜನ ಅಭ್ಯರ್ಥಿಗಳು ಇವತ್ತು ಭಾಗವಹಿಸಿದ್ದಾರೆ. ನಿನ್ನೆ ದಿವಸ ಡಾಕ್ಯುಮೆಂಟ್ ಸಲುವಾಗಿ ಭಾಳಷ್ಟು ಜನ ಹೊರಗಡೆ ಬಂದರು. ಇವತ್ತು ಆ ಸಮಸ್ಯೆ ಸ್ವಲ್ಪ ಕಡಿಮೆ ಇದೆ. ಭಾಳಷ್ಟು ಜನರು ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಓದಿದ್ದಾರೆ. ಕೆಲವೊಂದು ಜನ ಓದಿಲ್ಲ. ಅಂಥ ಅಭ್ಯರ್ಥಿಗಳನ್ನು ಹೊರಗಡೆ ಕಳಿಸಿದ್ದಾರೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಗಮನಿಸಬೇಕು. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು ಲಾಸ್ಟ್ ರೌಂಡು. ನೀವು ಗಮನಿಸಬೇಕು. ಲಾಸ್ಟ್ ರೌಂಡಿಗೆ ಓಡ್ತಾ ಇದ್ದಾರೆ. ಮುಂದೆ ಎಲ್ಲ ವಿಡಿಯೋಗಳನ್ನ ಇವತ್ತಿನ ಎಲ್ಲ ವಿಡಿಯೋಗಳನ್ನ ಬಿಡ್ತಾಯಿದ್ದೀವಿ.
ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಗಮನಿಸಬೇಕು, ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಟೈಮನ್ನು ನೋಡ್ತಾ ಇರಬೇಕು. ಫಸ್ಟ್ನೇದಾಗಿ ಓಡ್ತಾ ಇದ್ದಾರೆ ನೋಡಿರಿ. ಫಸ್ಟ್ನೇದ ವೈಟ್ ಬನಿಯಿಂದ ಓಡ್ತಾ ಇದ್ದಾನೆ ನೋಡಿರಿ. ಟೈಮಿಂಗ್ ಫಸ್ಟ್ನೇದ ಟೈಮಿಂಗು 5:19 5:19. ಫಸ್ಟ್ ಗ್ರೂಪ್ ಎಕ್ಸಲೆಂಟ್. ಫಸ್ಟ್ ಗ್ರೂಪ್ ನೋಡಿರಿ. ಸೆಕೆಂಡ್ ಗ್ರೂಪ್ 5:45ವರೆಗೆ ಎರಡನೇ ಗ್ರೂಪನ್ನು ತೆಗೆದುಕೊಳ್ತಾ ಇದ್ದಾರೆ. ಟೈಮ್ ಎಲ್ಲ ಸರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ನೀವು ಯಾಕಂದರೆ ಟೈಮ್ ನಚ್ಚಿವಿ ನೋಡಿರಿ, ಗಮನಿಸ್ರಿ ನೋಡಿರಿ. 5:45 ಕ್ಲೋಸ್ ನೋಡಿರಿ. ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಕ್ಲೋಸ್ ಮಾಡಿದ್ದಾರೆ. ಅಭ್ಯರ್ಥಿಗಳೇ, ನಿಮಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ, ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.